ಈ ನಾಡಿನ ನಡೆದಾಡುವ ದೇವರೆಂದೇ ಖ್ಯಾತಿಯನ್ನ ಪಡೆದಿರುವಂತ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಲಿಂಗೈಕ್ಯರಾಗಿದ್ದಾರೆ ಅನ್ನೋ ಸುದ್ದಿಯನ್ನ ತಿಳಿದಂತ ಏನು ಬಿಜಾಪುರ ಜಿಲ್ಲೆ ಸೇರಿದಂತೆ ನಾಡಿನ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನರು ಈಗ ಏನು ಬಿಜಾಪುರದಲ್ಲಿರ್ತಕ್ಕಂತ ಸೈನಿಕ ಶಾಲೆಗೆ ಆವರಣಕ್ಕೆ ಹರಿದು ಬರ್ತಾ ಇರುವಂತದ್ದು. ಈಗ ನಾನು ಸೈನಿಕ ಶಾಲೆಯ ಆವರಣದಲ್ಲಿ ಏನು ಅಂತಿಮ ದರ್ಶನಕ್ಕೆ ಶ್ರೀಗಳ ಒಂದು ಪಾರ್ಥಿವ ಶರೀರವನ್ನ ಇಟ್ಟಿದ್ದಾರೆ, ಅದೇ ಒಂದು ಸ್ಥಳದಲ್ಲಿ ಇದ್ದೀನಿ. ನೋಡ್ಬೋದು ಹಿಂದೆ ಏನಂತಂದ್ರೆ ನಾನು ತೋರಿಸ್ತಾ ಹೋಗ್ತೀನಿ, ಇಡೀ ಏನಂತಂದ್ರೆ ಸಾಗರೋಪಾದಿಯಲ್ಲಿ ಜನ ಏನಂತಂದ್ರೆ ಹರಿದು ಬರ್ತಾ ಇದ್ದಾರೆ. ಶ್ರೀಗಳ ಅಂತಿಮ ದರ್ಶನವನ್ನ ಪಡೆದುಕೊಂಡು ಪುನೀತರಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಭಾಗದ ಒಂದು ನಡೆದಾಡುವ ದೇವರೆಂದನೇ ಶ್ರೀಗಳು ಪ್ರಸಿದ್ಧಿಯನ್ನ ಪಡೆದಿದ್ರು. ಅದಲ್ಲದೆ ಜ್ಞಾನ ದಾಸೋಹದ ಮೂಲಕ ಇಡೀ ನಾಡಿನ ಉದ್ದಗಲಕ್ಕೂ ಏನಂತಂದ್ರೆ ತಮ್ಮ ಪ್ರವಚನಗಳ ಮೂಲಕ ಬಹಳಷ್ಟು ಚಿರಪರಿಚಿತರಾಗಿದ್ರು. ಅಂತ ಶ್ರೀಗಳ ಒಂದು ಅಂತಿಮ ದರ್ಶನವನ್ನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಜನ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇರುವಂತದ್ದು ನೋಡಬಹುದು. ಏನಂತಂದ್ರೆ ಕ್ಯೂನಲ್ಲಿ ಜನ ಏನಂತಂದ್ರೆ ಸೇರ್ತಾ ಇದ್ದಾರೆ. ಅಮ್ಮಾಜಿ, ಎಲ್ಲಿಂದ ಬಂದಿದ್ದೀರಿ? ಹುಬ್ಳಿಯಿಂದ ಬಂದಿದ್ದೀರಿ. ಏನು ಸ್ವಾಮೀಜಿ ಅವ್ರ ಬಗ್ಗೆ ಮಾತಾಡೇವ್ರಿ. ಈಗ ಪೂಜ್ಯ ಸದ್ಗುರುಗಳ ದಿವ್ಯಡಿದ ಅವರುಗಳಲ್ಲಿ ಅನಂತ ವಂದನೆಗಳನ್ನು ಅರ್ಪಿಸಿ ನಾವು ನವಲಗುಂದ ತಾಲೂಕು ಶಿಶುವಿನಹಳ್ಳಿ ಶಿವಾನಂದ ಆಶ್ರಮದಿಂದ ಆಗಮಿಸಿದ್ದೇವೆ. ಪೂಜ್ಯರ ದರ್ಶನ ಈಗಾಗಲೇ 3 ದಿನದ ಹಿಂದೆ ನಾವು 3 ದಿವಸದ ದರ್ಶನವನ್ನು ಪಡ್ಕೊಂಡಿದ್ದೇವೆ. ಇನ್ನು ಕೊನೆಯ ದರ್ಶನ ಪೂಜ್ಯರದು ನಡೆದಾಡುವ ಮಾತನಾಡುವ ದೇವರೆಂದು ಪ್ರಖ್ಯಾತಿಯನ್ನು ಹೊಂದಿರುವ ಪರಮಾತ್ಮ ಎಲ್ಲಿದಾನ ಅಂತಂದ್ರೆ ಶರಣ ಜನರ ಸದು ಹೃದಯ ನಳಿನದಳು ಪರಿಶೋಭಿಸುತ್ತಿದ್ದು ನಿನ್ನ ಪಾದ ಅಂತ ಹೇಳಿದಾರ. ಆ ಪರಮಾತ್ಮನ ಪಾದ ಶರಣರ ಪೂಜ್ಯ ಬುದ್ಧಿಜಿಯವರ ಹೃದಯದೊಳಗದ. ಅವರ ನೋಡಿ ಅವರ ಮಾತುಗಳೇ ಪರಮಾತ್ಮ, ಅವರ ನಡೆ ಪರಮಾತ್ಮ, ಅವರ ನುಡಿ ಪರಮಾತ್ಮ. ನಿಸರ್ಗ ಯಾರಿಗೆ ಬೇಕಾಗಿಲ್ಲ, ಎಲ್ಲವೂ ನಿಸರ್ಗ ಜನರಿಗೆ ಬೇಕಾಗ್ಯದ. ಅದರಂತೆ ನಿಸರ್ಗ ರೂಪವಾಗಿರ್ತಕ್ಕಂಥ ಪೂಜ್ಯರ ಪಾದಗಳಿಗೆ ನಮ್ಮ ಅಗಲಿ ನಮ್ಮನ್ನ ದುಃಖಕ್ಕೆ ಈಡೆ ಮಾಡಿದಾರ ಅಂತ ಪೂಜ್ಯರ ಪಾದಗಳಿಗೆ ಅನಂತ ವಂದನೆಗಳನ್ನು ಸಮರ್ಪಿಸಿ ಆ ಪೂಜ್ಯರ ಪಾದಕ್ಕೆ ನಮನಗಳನ್ನು ಅರ್ಪಿಸಿ ಸದಾ ನಮ್ಮ ಜೊತೆ ಅವರು ಇರಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೋಡ್ಬೋದು ಏನಂತಂದ್ರೆ ಇಡೀ ಜನ ತಂಡೋಪತಂಡವಾಗಿ ರಾಜ್ಯ ಹೊರ ರಾಜ್ಯ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಸಹ ಆಗಮಿಸ್ತಾ ಇದ್ದಾರೆ. ಆಗಮಿಸಿ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕಾತುರರಾಗಿ ಕಾಯ್ತಾ ಇರುವಂತದ್ದು. ಇನ್ನಷ್ಟು ಜನರನ್ನ ಮಾತಾಡ್ತೀನಿ. ಏನ್ ಹೇಳ್ತೀರಿ ಪೂಜ್ಯರ ಬಗ್ಗೆ? ಹೇಳಿದ್ರಪ್ಪ ಬಗ್ಗೆ ಎಲ್ಲ ಹೇಳಿದ್ರು. ಎಲ್ಲಾ ಕಡೆ ರೀ ದೇವ್ರ ನಡೆದಿಲ್ಲ. ವಿಜಾಪುರದಾಗ ದೇವ್ರ ನಡೆದಾಡನ್ರಿ ಅಂತ ಸ್ಥಳ ವಿಜಾಪುರ. ದೇವ್ರ ನಡೆದಾಡನ್ರಿ ಬಿಜಾಪುರಕ್ಕ ಅಂತ ದೇವ್ರಿ. ಎಷ್ಟು ಜನ್ಮ ಎತ್ತಿ ಬಂದ್ರು ಸಿಗಲಾರ್ದಂತ ಗುರು ರೀ ಅಪ್ಪ ಅವರು. ಎಲ್ಲಾ ಕಡೆ ದೇವ್ರ ಇಲ್ರಿ ಅಡ್ಡಾಡಕ. ಇಲ್ಲಿ ಅಡ್ಡಾಡ್ಯಾನ್ರಿ ದೇವ್ರ. ದುಃಖ ಆತದ್ರಿ. ಅಂತ ಗುರುವಿನ ಆಶೀರ್ವಾದ ನಾವ್ ಇಲ್ಲಿ ಬದುಕೇವ್ರಿ. ಅಪ್ಪರ ಜನ್ಮಕ್ಕ ಎಷ್ಟು ಜನ್ಮ ಎತ್ತಿ ಬಂದ್ರು ಸಿಗಲಾರ್ದಂತ ಅಮೂಲ್ಯವಾದ ರತ್ನ ರೀ ಇದು. ಅವ್ರು 12ನೇ ಶತಮಾನದ ಬಸವಣ್ಣವ್ರು ಇದ್ರಲ್ರಿ, ಈ ಶತಮಾನದ ಬಸವಣ್ಣರ್ರಿ. ನಡೆದಾಡುವ ದೇವರು ಬಸವಣ್ಣರ ಅಂತ ಹೇಳ್ಬೋದು. ಬಸವಣ್ಣರ್ ನೋಡ್ರಿ, ಇವ್ರು ನಮ್ಮ ಬಿಜಾಪುರಿಗೆ ಅನಾಥ ಆತ್ರಿ ಅವ್ರನ್ನ ಕಳ್ಕೊಂಡು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.